1947 ಸ್ವತಂತ್ರ ಬರುವಂತಹ ಸಂದರ್ಭದಲ್ಲಿ ಭಾರತದಲ್ಲಿದ್ದಂತಹ ಬ್ರಿಟಿಷ್ ಅಧಿಕಾರಿ ಲಾರ್ಡ್ ಮೌಂಟ್ ಬ್ಯಾಟನ್. ಈ ಲಾರ್ಡ್ ಮೌಂಟ್ ಬ್ಯಾಟನ್ ಏನಂತ ಹೇಳ್ತಾನೆ ಅಂತಂದ್ರೆ, ಭಾರತದಲ್ಲಿದ್ದಂತಹ 562 ಸಂಸ್ಥಾನಗಳಿಗೆ 3 ರೀತಿಯ ಆಯ್ಕೆಯನ್ನ ಕೊಡ್ತಾನೆ. ಈ 3 ರೀತಿಯ ಆಯ್ಕೆ ಯಾವುದು ಅಂತಂದ್ರೆ, ಪಾಕಿಸ್ತಾನಕ್ಕಾದ್ರೂ ಸೇರ್ಕೋಬಹುದು, ಭಾರತಕ್ಕಾದ್ರೂ ಸೇರ್ಕೋಬಹುದು, ಇಲ್ಲ ಅಂತಂದ್ರೆ ನೀವು ಸ್ವತಂತ್ರವಾಗಿ ಇರ್ಬೋದು ಅಂತೇಳಿ 3 ರೀತಿಯ ಆಯ್ಕೆಯನ್ನ ಕೊಡ್ತಾನೆ. ಈ 3 ರೀತಿಯ ಆಯ್ಕೆಯನ್ನ ಕೊಟ್ಟ ನಂತರ 10 ಸಂಸ್ಥಾನಗಳು ಪಾಕಿಸ್ತಾನಕ್ಕೆ ಸೇರ್ಕೊಂತವೆ, 549 ಸಂಸ್ಥಾನಗಳು ಭಾರತಕ್ಕೆ ಸೇರ್ಕೊಂತವೆ. ಇನ್ನು ಉಳಿದಿರುವಂತಹ 3 ಸಂಸ್ಥಾನಗಳು ನಾವು ಪಾಕಿಸ್ತಾನಕ್ಕೂ ಸೇರ್ಕೊಳ್ಳೋದಿಲ್ಲ, ಭಾರತಕ್ಕೂ ಸೇರ್ಕೊಳ್ಳೋದಿಲ್ಲ, ನಾವು ಸ್ವತಂತ್ರವಾಗಿ ಇರ್ತೀವಿ ಅಂತೇಳಿ ಸ್ವತಂತ್ರವಾಗಿ ಉಳ್ಕೊಂತಾರೆ. ಇಲ್ಲಿ ಸ್ವತಂತ್ರವಾಗಿದ್ದಂತಹ 3 ಸಂಸ್ಥಾನಗಳು ಯಾವುದು ಅಂತಂದ್ರೆ, ಮೇಲ್ಗಡೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ರಾಜ ಹರಿ ಸಿಂಗ್ ಅಂತೇಳಿ, ಇನ್ನು ಗುಜರಾತ್ನ ಜುನಾಗಢ ಪ್ರದೇಶದಲ್ಲಿ 3ನೇ ರಸೂಲ್ ಖಾನ್ಜಿ ಅಂತೇಳಿ, ಇನ್ನು ಹೈದರಾಬಾದ್ನ ನಿಜಾಮ ಒಸಾಮಾ ಅಲಿ ಖಾನ್ ಅಂತೇಳಿ ಸ್ವತಂತ್ರವಾಗಿ ಉಳ್ಕೊಂತಾರೆ. ಇನ್ನು ಭಾರತಕ್ಕೆ ಸ್ವತಂತ್ರ ಬಂದ ನಂತರ ಭಾರತದಲ್ಲಿ ಪ್ರಧಾನಮಂತ್ರಿಗಳಾಗಿ ಜವಾಹರಲಾಲ್ ನೆಹರೂರವರು ಇರ್ತಾರೆ, ಉಪ ಪ್ರಧಾನಮಂತ್ರಿಗಳಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಇರ್ತಾರೆ. ಈಗ ಜವಾಹರ್ಲಾಲ್ ನೆಹರೂರವರು ಏನು ಯೋಚನೆ ಮಾಡ್ತಾರೆ ಅಂದರೆ, ಈ ಸ್ವತಂತ್ರವಾಗಿರುವಂತಹ 3 ಸಂಸ್ಥಾನಗಳು ಭಾರತಕ್ಕೆ ಮುಂದೆ ತೊಂದರೆ ಕೊಡುವಂತಹ ಚಾನ್ಸಸ್ ಇರುತ್ತೆ, ಈ 3 ಸಂಸ್ಥಾನಗಳನ್ನು ಭಾರತಕ್ಕೆ ಸೇರಿಸ್ಕೊಳ್ಳೋದು ಒಳ್ಳೆಯದು ಅಂತೇಳಿ ಭಾರತಕ್ಕೆ ಸೇರಿಸ್ಕೋಬೇಕು ಅಂತ ನಿರ್ಧಾರವನ್ನು ಮಾಡಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರನ್ನು ಸೇರಿದಂತೆ ಕೆಲವು ಪ್ರಮುಖ ವ್ಯಕ್ತಿಗಳನ್ನು ಇದಕ್ಕೆ ನೇಮಕ ಮಾಡ್ತಾರೆ. ಯಾವುದಕ್ಕೆ ಅಂದರೆ, ಈ 3 ಸಂಸ್ಥಾನಗಳನ್ನು ಭಾರತಕ್ಕೆ ಸೇರಿಸ್ಕೊಳ್ಳೋದಕ್ಕೆ. ಇದಾದ ನಂತರ ಇಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ರಾಜ ಹರಿ ಸಿಂಗ್ ಇರ್ತಾನಲ್ಲ, ಇವನಿಗೆ ಪಾಕಿಸ್ತಾನದ ಕಡೆಯಿಂದ ಒತ್ತಾಯ ಮಾಡ್ತಾ ಇರ್ತಾರೆ. ಏನಂತಂದರೆ, ನೀನು ಜಮ್ಮು ಮತ್ತು ಕಾಶ್ಮೀರವನ್ನು ಪಾಕಿಸ್ತಾನಕ್ಕೆ ಸೇರಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇರ್ತಾರೆ. ಆದರೆ ಈತ ಒಪ್ಕೋತಾ ಇರೋದಿಲ್ಲ. ಹಾಗಾಗಿ ಆ ಕಡೆಯಿಂದ ಆಕ್ರಮಣ ಮಾಡಿ ಕೆಲವು ಪ್ರದೇಶಗಳನ್ನು ವಶಪಡಿಸ್ಕೊತಾ ಇರ್ತಾರೆ, ಹಲವಾರು ರೀತಿಯಲ್ಲಿ ತೊಂದರೆಗಳನ್ನು ಕೊಡ್ತಾ ಇರ್ತಾರೆ. ಈಗ ಇಲ್ಲಿ ಹರಿ ಸಿಂಗಿಗೆ ಪಾಕಿಸ್ತಾನಕ್ಕೆ ಸೇರ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ಸ್ವತಂತ್ರವಾಗಿ ಇರೋದಕ್ಕೆ ಪಾಕಿಸ್ತಾನದವ್ರು ಬಿಡ್ತಾ ಇಲ್ಲ. ಹಾಗಾಗಿ ಏನು ಮಾಡ್ತಾನೆ ಅಂತಂದರೆ, ಇಲ್ಲಿ ಹರಿ ಸಿಂಗು ಭಾರತಕ್ಕೆ ನಾನು ಸೇರ್ಕೋತೀನಿ ಅಂತೇಳಿ ಭಾರತಕ್ಕೆ ಸೇರ್ಕೊಳ್ಳೋದಾಗಿ ಸಹಿಯನ್ನು ಮಾಡ್ತಾನೆ. ಈ ರಾಜ ಹರಿ ಸಿಂಗ್ ಯಾವಾಗ ನಾನು ಭಾರತಕ್ಕೆ ಸೇರ್ಕೊತೀನಿ ಅಂತೇಳಿ ಸಹಿಯನ್ನು ಹಾಕ್ತಾ, ಆವಾಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವ್ರು ಏನು ಮಾಡ್ತಾರೆ, ಸೈನಿಕರನ್ನು ಕಳಿಸಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ಅಲ್ಲಿ ಪಾಕಿಸ್ತಾನವರನ್ನು ಹಿಂದಕ್ಕೆ ಹೋಗೋ ರೀತಿ ಮಾಡಿ ಏನು ಮಾಡ್ತಾರೆ, ಇಲ್ಲಿ ಜಮ್ಮು ಮತ್ತು ಕಾಶ್ಮೀರ ಭಾರತಕ್ಕೆ ಸೇರಿದ್ದು ಅಂತೇಳಿ ನಿರ್ಧಾರವನ್ನು ಮಾಡ್ತಾರೆ, ಸೇರಿಸ್ಕೊತಾರೆ. ಅವಾಗಲಿಂದ ಕೂಡ ಇಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕೆಲವು ಪ್ರದೇಶಗಳನ್ನು ಯಾರು ಪಾಕಿಸ್ತಾನದವರು ಅಕ್ವೈರ್ ಮಾಡ್ಕೊಂಡಿದ್ದಾರಲ್ಲ, ಅದು ನಮ್ಮದೇ ಅಂತಲೇ ಹೇಳಿ ಅವ್ರ ಭೂಪಟದಲ್ಲಿ ಈಗಲೂ ಕೂಡ ನಮ್ಮದು ಅಂತಲೇ ತೋರಿಸ್ತಾ ಬರ್ತಾ ಇದ್ದಾರೆ. ಆದರೆ ನಮ್ಮ ಭಾರತದ ಭೂಪಟದಲ್ಲಿ ಜಮ್ಮು ಮತ್ತು ಕಾಶ್ಮೀರ ಸಂಪೂರ್ಣವಾಗಿ ನಮ್ಮದು ಅಂತೇಳಿ ನಾವು ತೋರಿಸ್ತಾ ಇದ್ದೀವಿ. ಇದು ಆವಾಗ ಸೃಷ್ಟಿಯಾಗಿದ್ದು ಸಮಸ್ಯೆಗಳು, ಇನ್ನೂ ಕೂಡ ಈ ಸಮಸ್ಯೆಗೆ ಪರಿಹಾರ ಅನ್ನೋದು ಸಿಕ್ಕಿಲ್ಲ. ಹಾಗಾಗಿ ಜವಾಹರ್ಲಾಲ್ ನೆಹರೂರವರು ಏನು ಮಾಡ್ತಾರೆ, ಇದು ಜಮ್ಮು ಮತ್ತು ಕಾಶ್ಮೀರ ಸಂಪೂರ್ಣವಾಗಿ ನಮ್ಮದು ಅಂತೇಳಿ ವಿಶ್ವಸಂಸ್ಥೆಯ ಮುಂದೆ ಈ ಬಗ್ಗೆ ಮಾಹಿತಿಯನ್ನು ಇಡ್ತಾರೆ. ಮಾಹಿತಿಯನ್ನು ಇಟ್ಟಾಗ ಏನು ಮಾಡ್ತಾರೆ, ಇಲ್ಲಿ ವಿಶ್ವಸಂಸ್ಥೆಯವರು ನಾವು ಯಾವುದೇ ಫೈನಲ್ ಆಗಿ ಡಿಸಿಷನ್ ಕೊಡೋವರೆಗೂ, ಫೈನಲ್ ಆಗಿ ತೀರ್ಪನ್ನು ಕೊಡೋವರೆಗೂ ಕೂಡ ನೀವು ಯಾವುದೇ ರೀತಿ ಯುದ್ಧವನ್ನು ಮಾಡಿಕೊಳ್ಳೋ ಹಾಗಿಲ್ಲ ಅಂತೇಳಿ ಎಂದು ಮಾತನ್ನು ಹೇಳಿ ಏನು ಮಾಡ್ತಾರೆ, ಇಲ್ಲಿ ಕದನ ವಿರಾಮವನ್ನು ಘೋಷಣೆ ಮಾಡ್ತಾರೆ. ಯಾರು ವಿಶ್ವಸಂಸ್ಥೆಯವರು ಕದನ ವಿರಾಮವನ್ನು ಘೋಷಣೆ ಮಾಡ್ತಾರೆ. ಆದರೂ ಕೂಡ ಇಲ್ಲಿ ಗಡಿ ವಿಚಾರಕ್ಕೆ ನಮಗೆ ಮತ್ತು ಪಾಕಿಸ್ತಾನಕ್ಕೆ ಹಲವಾರು ರೀತಿಯ ಸಮಸ್ಯೆಗಳು ಅವಾಗಲಿಂದನೂ ಕೂಡ ಆಗ್ತಾನೆ ಬರ್ತಾ ಇದ್ದಾವೆ. ನಮ್ಮ ಮತ್ತು ಪಾಕಿಸ್ತಾನದ ನಡುವೆ ಒಂದು ಗಡಿ ರೇಖೆ ಇದೆ. ಗಡಿ ರೇಖೆ ಯಾವುದು ಅಂದರೆ ರ್ಯಾಡ್ ಕ್ಲಿಪ್ ರೇಖೆ. ಇದನ್ನು 1947 ಜುಲೈ 17ನೇ ತಾರೀಕು ಗುರುತು ಮಾಡಿರ್ತಾರೆ. ರ್ಯಾಡ್ ಕ್ಲಿಪ್ ಅನ್ನೋರು ಒಂದು ಗುರುತು ಮಾಡಿರ್ತಾರೆ, ಪಾಕಿಸ್ತಾನ ಮತ್ತು ಭಾರತದ ನಡುವೆ ಇದು ಗಡಿ ಅಂತೇಳಿ. ಆದರೂ ಕೂಡ ಪಾಕಿಸ್ತಾನದವರು ನಮ್ಮ ಕಡೆಗೆ ಬಂದು ಇದು ನಮ್ಮದು ಅಂತೇಳಿ ಯಾವಾಗಲೂ ಕೂಡ ಇಲ್ಲಿ ತೊಂದರೆನ ಉಂಟು ಮಾಡ್ತಾನೆ ಬರ್ತಾ ಇದ್ದಾರೆ. ಇದಕ್ಕೆ ಸಂಪೂರ್ಣವಾಗಿ ಪರಿಹಾರ ಸಿಗಬೇಕು ಅಂತಂದರೆ ವಿಶ್ವಸಂಸ್ಥೆಯವರು ಏನು ಮಾಡಬೇಕು ಅಂದರೆ, ಈ ಜಮ್ಮು ಮತ್ತು ಕಾಶ್ಮೀರ ಸಂಪೂರ್ಣವಾಗಿ ಭಾರತದ್ದು ಅಂತೇಳಿ ತೀರ್ಪು ಯಾವಾಗ ಕೊಡ್ತಾರೋ ಆವಾಗ ನಮಗೆ ಸಂಪೂರ್ಣವಾದ ಪರಿಹಾರ ಸಿಕ್ಕ ಹಾಗೆ ಆಗುತ್ತೆ. ಅಲ್ಲಿವರೆಗೂ ಕೂಡ ಈ ಪಾಕಿಸ್ತಾನದವರು ತೊಂದರೆಯನ್ನು ಕೊಡ್ತಾನೆ ಬರ್ತಾ ಇದ್ದಾರೆ. ಇತ್ತೀಚೆಗೆ ಇಲ್ಲಿ ಒಂದು ಟೆರರಿಸ್ಟ್ ಅಟ್ಯಾಕ್ ಮಾಡ್ತಾರಲ್ಲ, ಉಗ್ರಗಾಮಿಗಳು ಭಾರತೀಯರ ಮೇಲೆ ಅಟ್ಯಾಕ್ ಮಾಡಿ ಹಲವಾರು ಜನರನ್ನು ಕೊಂದರು. ಇದೇ ಕಾರಣಕ್ಕೆ, ಯಾಕಂದರೆ ಈ ರೀತಿ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ, ಈ ರೀತಿ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ. ಭಾರತೀಯ ಜನರು ಏನು ಮಾಡ್ತಾರೆ, ಜಮ್ಮು ಮತ್ತು ಕಾಶ್ಮೀರಕ್ಕೆ ಬರೋದಿಲ್ಲ, ಜಮ್ಮು ಮತ್ತು ಕಾಶ್ಮೀರವನ್ನು ಬಿಟ್ಟು ಹೋಗ್ತಾರೆ ಅನ್ನೋದು ಅವರ ಒಂದು ನಂಬಿಕೆ. ಹಾಗಾಗಿ ಏನು ಮಾಡ್ತಾರೆ, ಯಾವಾಗಲೂ ಕೂಡ ಜಮ್ಮು ಮತ್ತು ಕಾಶ್ಮೀರದಲ್ಲಿ ತೊಂದರೆಯನ್ನು ಕೊಡ್ತಾನೆ ಬರ್ತಾ ಇದ್ದಾರೆ. ಇನ್ನು ಉಳಿದಂತಹ 2 ಸಂಸ್ಥಾನಗಳು ಸ್ವತಂತ್ರವಾಗಿ ಉಳ್ಕೊಂಡಿದ್ವಲ್ಲ, ಆ 2 ಸಂಸ್ಥಾನಗಳ ಬಗ್ಗೆ ಹೇಳೋದಾದರೆ, ಇನ್ನು ಗುಜರಾತ್ನಲ್ಲಿ ಜುನಾಗಢ ಪ್ರದೇಶದಲ್ಲಿದ್ದಂತಹ 3ನೇ ರಸೂಲ್ ಖಾನ್ಜಿ, ಈತ ಏನು ಮಾಡ್ತಾನೆ, ಪಾಕಿಸ್ತಾನಕ್ಕೆ ನಾನು ಸೇರ್ಕೋಬೇಕು ಅಂತೇಳಿ ಇಂಟ್ರೆಸ್ಟನ್ನು ತೋರಿಸ್ತಾ ಇರ್ತಾನೆ.
ಹಾಗಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಏನು ಮಾಡ್ತಾರೆ ಅಂದರೆ ಅಲ್ಲಿನ ಜನರ ಅಭಿಪ್ರಾಯವನ್ನು ತಿಳ್ಕೊತಾರೆ. ಅಲ್ಲಿನ ಜನರು ಭಾರತಕ್ಕೆ ಸೇರ್ಕೋಬೇಕು ಅಂತೇಳಿ ಒಲವನ್ನು ತೋರ್ತಾ ಇರ್ತಾರೆ. ಹಾಗಾಗಿ ಜನಾಭಿಪ್ರಾಯದ ಮುಖಾಂತರ ಗುಜರಾತ್ನಲ್ಲಿದ್ದಂತಹ ಜುನಾಗಢ ಪ್ರದೇಶವನ್ನು ಭಾರತಕ್ಕೆ ಸೇರ್ಪಡೆ ಮಾಡ್ಕೊತಾರೆ. ಇನ್ನು ಉಳಿದಿರುವಂಥದ್ದು ಯಾವುದು? ಇಲ್ಲಿ ಹೈದರಾಬಾದ್ನ ನಿಜಾಮ ಒಸಾಮ ಅಲಿ ಖಾನ್ ಇದ್ದಂತಹ ಪ್ರದೇಶ. ಇಲ್ಲಿ ಒಸಾಮ ಅಲಿ ಖಾನ್ ಏನು ಮಾಡ್ತಾನೆ, ಯಾವುದೇ ಕಾರಣಕ್ಕೂ ಭಾರತಕ್ಕೆ ಸೇರ್ಕೊಳ್ಳೋದಕ್ಕೆ ಒಪ್ಕೋತಾ ಇರೋದಿಲ್ಲ. ಹಾಗಾಗಿ 1948 ಸೆಪ್ಟೆಂಬರ್ 17ನೇ ತಾರೀಕು ಆಪರೇಷನ್ ಪೋಲೋ ಅಂತೇಳಿ ಮಾಡ್ತಾರೆ. ಅಂದರೆ ಸೈನಿಕರನ್ನ ಅಲ್ಲಿಗೆ ಕಳಿಸಿ ಒಡೆದು ಒಳಗೆ ಹಾಕೊಂತಾರೆ, ಬಲವಂತವಾಗಿ ಒಡೆದು ಒಳಗೆ ಹಾಕೊಂತಾರೆ. ಈಗ ಎಲ್ಲ ಭಾರತದಲ್ಲಿ ಸ್ವತಂತ್ರ ಹೋಗ್ಕೊಂಡಿದ್ವಲ್ಲ, ಎಲ್ಲ ಸಂಸ್ಥಾನಗಳು ಕೂಡ ಭಾರತಕ್ಕೆ ಸೇರ್ಕೊಂಡಾಗೆ ಆಗುತ್ತೆ. ಈ ರೀತಿ ಮತ್ತಷ್ಟು ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ. ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.